ಫಸ್ಟ್ ಟೈಮ್ ಟ್ರೈಯಿಂಗ್ KSRTC ಸ್ವಿಫ್ಟ್ ಗಾಡಿ. ಆ್ಯಕ್ಚುಲಿ ಇದು ಮದುರೈ ಗಾಡಿ, 6:15 ಬಿಡುತ್ತೆ ಕಣ್ಣೂರಿಂದ. ಇದೇ ಗಾಡೀಲಿ ಈಗ ನಾನು ಕೋಳಿಕೋಡ್ ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ ಟ್ರೈನಲ್ಲಿ ಹೋಗಬೇಕಿತ್ತು, ಬಟ್ ಇದೊಂದು ವೀಡಿಯೋ ಸ್ಪೆಷಲ್ ಆಗಿರಲಿ, ನಿಮಗೆ ತೋರ್ಸೋಣ ಈ ಬಸ್ ಹೇಗಿದೆ ಅಂದ್ಬಿಟ್ಟು ಈ ಗಾಡಿಯಲ್ಲಿ ಈಗ ಟ್ರಾವೆಲಿಂಗ್ ಮಾಡ್ತೀನಿ. ಶಾರ್ಟ್ ಡಿಸ್ಟೆನ್ಸ್ ಅಷ್ಟೇ, ಈ ಬಸ್ ಹೋಗೋದು ಲಾಂಗ್ ಡಿಸ್ಟೆನ್ಸು. ನಾನು ಶಾರ್ಟ್ ಡಿಸ್ಟೆನ್ಸು ಅರೌಂಡ್ 90 ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ತಾಯಿದ್ದೀನಿ ಇದೇ ಬಸ್ಸಲ್ಲಿ. ಇಂಟೀರಿಯರ್ ತೋರಿಸ್ತೀನಿ. ಡ್ರೈವರ್ ಕ್ಯಾಬಿನು, ಲೇಲ್ಯಾಂಡ್ ಗಾಡಿ, ಸ್ವಿಚಸ್ ಇದೆ, ಗೇರು, ಸೀಟ್ ಈ ಥರ ಇರುತ್ತೆ ನೋಡಿ. KSRTC ಸೂಪರ್ ಲಕ್ಸುರಿ ನೋಡಿರ್ತಾರೆ, ಕೆಲವು ಬಸ್ಸಲ್ಲಿ ಇದೇ ಥರ ಇರುತ್ತೆ. ಪುಷ್ ಬ್ಯಾಕು, ಎಲ್ಲ ಕಡೆಯೂ USB ಕೇಬಲ್ ಹಾಕಿದ್ದಾರೆ. ಚಾರ್ಜಿಂಗ್ಗೆ USB ಸ್ಲಾಟ್ ಇದೆ ಎಲ್ಲ ಕಡೆಯೂ. ಲೇಲ್ಯಾಂಡ್ ಸೌಂಡ್ BS6 ಇದೆ. kilometers journey on KSRTC Swift Leyland Deluxe Airbus. ಕೇರಳ SRTC ಕಣ್ಣೂರು ಡಿಪೋ. ಇದು ಸ್ವಿಫ್ಟ್ ಡಿಲಕ್ಸ್ ಕಣ್ಣೂರು ಟು ಕೋಳಿಗೋಡ್. ಟೋಟಲ್ 151 ರೂಪೀಸ್ ಒಬ್ಬರಿಗೆ, ಇಬ್ಬರಿಗೆ 302 ತೊಗೊಂಡಿದ್ದಾರೆ. ಸೆಸ್ಸೇ 22 ಬಿದ್ದಿದೆ, ಅಂದರೆ ಒಬ್ಬೊಬ್ರಿಗೆ 11 ರೂಪೀಸ್ ಬಿದ್ದಿದೆ ಸೆಸ್ಸು. 90 ಕಿಲೋಮೀಟರ್ಸ್. ಸಿಟಿಯಲ್ಲೇ ಫುಲ್ ಜಾಮು. ಏನು ಸೈಕಾಗಿ ಇದು ಮಾಡ್ತಾರೆ ನೋಡಿ ಮುಂದ್ಗಡೆ ಗಾಡಿ ಓವರ್ಟೇಕ್ ಮಾಡೋಕ್ಕೆ. ಕೊಂಟೆ ಹೋಯ್ತಂತೆ ಗಾಡಿ. ಮತ್ತೆ ಬಂತ ಗಾಡಿ. ಏನು
ಏನು ರ್ಯಾಶ್ ಡ್ರೈವ್ ಮಾಡ್ತಾ ಹೋದ್ರು ಅವರು. ನಮ್ಮನ್ನು ಮುಂದೆ ಬಿಡ್ತು ಹೊಡ್ಕೊಂಬರ್ತು. ಸರಿ ಅನಿಸುತ್ತೆ, ಗೊತ್ತಿಲ್ಲ. 6:50 ಟೈಮು. ಆ್ಯಂಡ್ ನೋಡಿ, ಇಷ್ಟು ಕ್ವಾಲಿಟಿ, ಇಷ್ಟು ಫೀಚರ್ಸ್ ಇರೋ ಬಸ್ ಇದ್ರೂ ಬೆಲ್ ಸಿಸ್ಟಮ್ ಇದೆ ಇವ್ರಿಗೆ. ಆ್ಯಂಡ್ ಟೆಲಿವಿಷನ್ ಕೂಡ ಇದೆ, ಟಿ ವಿ. ಈಗ ನೋಡಿದೆ ನಾನು. ಲೈಟ್ ಆಫ್ ಆಯಿತು, ಆನ್ ಮಾಡಿದ್ರು. ಈ ರೇಂಜ್ ಡ್ರೈವಿಂಗ್ ಸುಮಾರು ವರ್ಷ ಆಗಿತ್ತು ಈ ಥರ ಡ್ರೈವಿಂಗ್ ನೋಡಿ. ಲಾಸ್ಟ್ ಟೈಮ್ ಬಂದಿದ್ದೆ ಕೇರಳದಲ್ಲಿ, ಬಟ್ ಫ್ರೆಂಡ್ ಸೀಟ್ ಕೂಡ ಈ ರೇಂಜ್ ಡ್ರೈವಿಂಗ್ ಎಲ್ಲ ಸಿಂಗಲ್ ರೋಡಲ್ಲಿ ನೋಡಿದ್ದಿಲ್ಲ. ನನ್ನ ಫ್ರೆಂಡ್ ಜೊತೆ ಮುನ್ನಾರ್ಗೆ ಬಂದಿದ್ದೆ. ಆ ಟೈಮಲ್ಲಿ ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡಿದೆ. ಮುನ್ನಾರಿಂದ ಬರಬೇಕಾದ್ರೆ, ಮುನ್ನಾರು, ಅಡಿಮಾಲಿ, ಕೊಚ್ಚಿ ಬರಬೇಕಾದ್ರೆ. ಯಾವುದು ಎಲ್ಲ ಸಂಧಿಯಲ್ಲೆಲ್ಲ ಹೋಗ್ತಾ ಇದೆ, ಗೊತ್ತಿಲ್ಲ. ತಲಸರಿ ಇದು ಒಟ್ಟು ಪ್ಲೇಸು. ಏನು ಬಸ್ ಸ್ಟ್ಯಾಂಡ್ಗೆ ಹೋಗ್ತಿದ್ಯಾ ಐ ಡೋಂಟ್ ನೋ. ತುಂಬ ಚಿಕ್ಕದಿದೆ ರೋಡ್ಗಳೆಲ್ಲ. ನನಗೇನು ಒಂದೇ ಆಶ್ಚರ್ಯ ಅಂದರೆ, ಓಲ್ವಾ ಗಾಡಿ ಇದೆ ಕಣ್ಣೂರು ಟು ಟ್ರಿವೆಂಡ್ರಮ್ ಎಲ್ಲ. ಮಂಗಳೂರಿಂದನೂ ಬರುತ್ತೆ ಟ್ರಿವೆಂಡ್ರಮ್ಮು. ಆಮೇಲೆ ಕೊಲ್ಲೂರು ಟ್ರಿವೆಂಡ್ರಮ್ ಗಾಡಿ ಎಲ್ಲ. ಅವ್ರು ಇಂಥ ರೋಡಲ್ಲ ಅದು ಹೆಂಗೆ ಓಡಿಸ್ತಾರೆ ಅಂತ. ಎದುರುಗಡೆ ಇರೋದೇ ಬಸ್ ಸ್ಟ್ಯಾಂಡ್ ಅನಿಸ್ತೈತೆ. ಬಸ್ ಲೈನಾಗಿ ನಿಂತವೆ. ಓ, ಇದೇ ಬಸ್ ಸ್ಟ್ಯಾಂಡು. ಪರವಾಗಿಲ್ಲ, ದೊಡ್ಡದಾಗೆ ಇದೆ, ಬಟ್ ಹೆವಿ ಕನ್ಫ್ಯೂಷನ್. ಇದು ಈ ಬಸ್ಸಸ್ಸು ಇದೆ, ಈ ಬಸ್ಸಸ್ಸು ಇದೆ. ಇಲ್ಲಿರೋದು ಪ್ಲ್ಯಾಟ್ಫಾರಮ್ ಇದೇನಾ? 7:13 ಟೈಮು. ತಲಸರಿಯಿಂದ ಹೊರಡ್ತಿದೆ. ಇನ್ನೂ ತುಂಬ ದೂರ ಇದೆ. 8:30 ಹೋಗುತ್ತಾ ಅನ್ನೋದು ನಂಗೆ ಡೌಟ್ ಆಗ್ತಿದೆ ಕೋಳಿಕೋಡ್ಗೆ. ಯಾಕಂದರೆ ಈ ರೋಡ್ಗಳು, ಈ ಸಿಂಗಲ್ ರೋಡು ಜಾಮು, ಐ ಡೌಟ್ 8:30 ರೀಚ್ ಆಗೋದು. ನೋಡೋಣ. ಇನ್ನೂ ಒಂದು ಸೀಟ್ ಇದೆ. ನನ್ನ ಫ್ರೆಂಡ್ ನನ್ನ ಪಕ್ಕದಲ್ಲಿ ಕೂತಿರೋದು. ಸೀಟ್ ನಂಬರ್ 3 ಯಾರು ರಿಸರ್ವ್ ಮಾಡಿದ್ದಾರೆ. ಎಲ್ಲಿ ಹತ್ತುತ್ತಾರೆ ಗೊತ್ತಿಲ್ಲ. ತಲಸರಿಯಿಂದ ಹತ್ತುತ್ತಾರೆ ಅಂತ ಕಂಡಕ್ಟರ್ ಹೇಳಿದ್ದು. ಕೋಳಿಕೋಟ್ನ ಕಾಲ ಕುತ್ಕೊಳ್ಳಿ ಅಂತ ಹೇಳಿದ್ದಾರೆ ಅವರು. ನನಗೆ ಈ ಒಂದು ಸೀಟ್ ಗ್ಯಾರಂಟಿ ಇಲ್ಲ, ನೋಡೋಣ.
ಇನ್ನೊಂದು ಏನು ಗೊತ್ತಾ, ಈಗ ನಾವಿರೋದು ಪುದುಚೇರಿಯಲ್ಲಿ, ಕನ್ಫ್ಯೂಸ್ ಆಗಬೇಡಿ. ಯೂನಿಯನ್ ಟೆರಿಟರಿಯಲ್ಲಿ ಇರೋದು ನಾವು. ಇರೋದು ಕೇರಳ, ಹೋಗ್ತಾ ಇರೋದು ಕೇರಳ ರೂಟು. ಬಟ್ ಈ ಮಾಹೆ ಅಂತ ಪ್ಲೇಸ್ ಇದೆಯಲ್ಲ, ಅದು ಪುದುಚೇರಿಗೆ ಸೇರುತ್ತೆ. ಪುದುಚೇರಿ ಯೂನಿಯನ್ ಟೆರಿಟರಿ ನಿಮ್ಗೆ ಗೊತ್ತಿದೆ. 7 ಯೂನಿಯನ್ ಟೆರಿಟರಿಯಲ್ಲಿ ಅದು ಒಂದು 7. ಈಗ ಎಷ್ಟು ಇದು ಬೇರೆ ಆಗಿದೆ ಅಲ್ಲ, ಇನ್ನೊಂದು ಎಕ್ಸ್ಟ್ರಾ ಏನೋ ಬಂದಿದೆ. ಪುದುಚೇರಿ ಈಗ ಮಾಹೆ ಅಂತ ಪ್ಲೇಸ್ ಹೆಸರು. MAHE. ಹೈವೇ ಈಗ ಕಾಣಾಗ್ತಿದೆ. ಇನ್ನು ಹೈವೇ ಕೂಡ ಅಂತ ಕನ್ಸ್ಟ್ರಕ್ಷನ್. So close. ಬಸ್ ಸ್ಟ್ಯಾಂಡ್ ಹೋಗ್ತಿದೆ ಇದು ಗಾಡಿ. ವಾಟಕರ ಬಸ್ ಸ್ಟ್ಯಾಂಡ್. ಅದು ಸೂಪರ್ ಡಿಲಕ್ಸ್ ಏರ್ ಬಸ್ ಇದ್ದಂಗಿದೆ. ಯಾವುದೋ ಇದೊಂದು ಗಾಡಿ ಇದೆ. ಏನು ಇಲ್ಲಿಂದನೇ ಹೊರಡೋದ? ಬೆಂಗಳೂರು ಗಾಡಿ. ಬೆಂಗಳೂರು ಗಾಡಿ.
ಯಾರೂ ಹತ್ತಿಲ್ಲ ಅನಿಸುತ್ತೆ, ಅದಕ್ಕೆ ಹೊಡ್ತಿದ್ದಾರೆ. ಆಪೋಸಿಟ್ ಸೆಕೆಂಡ್ ಲೈನ್ ಮಾತ್ರ ಹೋಗ್ತಾನೇ ಇದೆ. ಈ ಕಡೆಂತೂ ಮೂವ್ ಆಗ್ತಾನೆ ಇಲ್ಲ. 15 ಮಿನಿಟ್ಸ್ ಆಯಿತು. ಈಗ ಸ್ವಲ್ಪ ಮೂವ್ ಆಯಿತು ನೋಡಿ. 15 ನಿಮಿಷದಿಂದ ಮೂವ್ ಆಗೇ ಇದ್ದಿಲ್ಲ. ಏನಾಗಿದೆ ಗೊತ್ತಾಗ್ತಿಲ್ಲ. ನಾನು 8:30 ಎಲ್ಲ ಕೋಳಿಕೋಟ್ ರೀಚ್ ಆಗ್ತೀನಿ ಅಂದರೆ 8:15. ಏನು 9 ಗಂಟೆಗೆ ಹೋಗ್ತೀನಿ, 9:15 ಹೋಗ್ತೀನಿ, ಅದು ಗೊತ್ತಿಲ್ಲ. ನನಗೆ ಈ ಥರ ಇರುತ್ತೆ ಹೈವೇ ಅಂತ ಗೊತ್ತಿದ್ದಿಲ್ಲ ಗುರು. ನಾನು ಎಲ್ಲಿ ಎರ್ನಾಕುಲಮ್ ರಿಸರ್ವ್ ಎಲ್ಲ ಹೋದ್ನಲ್ಲ, ಅದೆಲ್ಲ ಹೈವೇ, ಅದನ್ನು ನೋಡ್ಬಿಟ್ಟೆ ನಾನು. ಹಂಗೆ ಇರುತ್ತೆ ಅಂದ್ಕೊಂಡೆ. ಅದು ಕೊಯಂಬತ್ತೂರು, ಪಾಲಕ್ಕಾಡು, ತ್ರಿಸೂರು ಏನಿದೆ ಅದು ಹೈವೇ ಮಾತ್ರ ಚೆನ್ನಾಗಿದೆ ಆ ರೂಟಲ್ಲಿ. ಜಸ್ಟ್ ಈಗ ಓವರ್ಟೇಕ್ ಮಾಡ್ಕೊಂಡ್ಬಂದರು ನಮ್ಮನ್ನು. ಏನು ಧೈರ್ಯ ಅವರಿಗೆ, ಆರಾಮ ಹೋಗ್ತಾ ಇರ್ತಾರೆ ನೋಡಿ. ಹೋಗ್ಬಿಟ್ಟು ಮತ್ತವರು ಅಂಡಿ ದಾಟಿ ಹೋಗೇ ಇಲ್ಲ ಮುಂದೆ. ಇದೇ ಜಾಗದಲ್ಲಿ ನಿಂತು ಆಲ್ಮೋಸ್ಟ್ 20-25 ಮಿನಿಟ್ಸ್ ಆಗಿದೆ. ಆಲ್ಮೋಸ್ಟ್ 20 ನಿಮಿಷ ಆಗಿರ್ಬೇಕೇನೋ ಇದೇ ಜಾಗದಲ್ಲಿ ನಿಂತು. ಒಂಚೂರು ಅಲ್ಲಾಡ್ತಿಲ್ಲ ಗಾಡಿಗಳು. ಇದು ಏನಾಗಿದೆಯೋ ಏನೋ ದೇವರಣೆ ಗೊತ್ತಿಲ್ಲ. ಆಲ್ರೆಡಿ 9:25 ಇವತ್ತು ಟೈಮ್. ಲಿಟ್ರಲಿ ಎಷ್ಟು ಜೋಶ್ ಇತ್ತು ಬಸ್ಸಲ್ಲಿ ಕ್ಯಾಬಿನ್ ರೈಡ್ ಮಾಡಬೇಕು ಅಂದ್ಕೊಂಡು. ಅಷ್ಟೇ ಬೇಜಾರಾಗೋಗ್ಬಿಡ್ತು ಈ ರೂಟಲ್ಲಿ. ಎಷ್ಟು ವರ್ಸ್ಟ್ ಇದೆ ರೋಡು. ಸಿಂಗಲ್ ರೋಡು, ಇಷ್ಟು ಜಾಮು, 90 ಕಿಲೋಮೀಟರ್ಸ್ಗೆ ಇಷ್ಟೊತ್ತು. ಸೀರಿಯಸ್ಲಿ ಅಷ್ಟೇ ಬೇಜಾರಾಗೋಯ್ತು. ಎಷ್ಟು ಖುಷಿಯಲ್ಲಿ ಜೋಶಲ್ಲಿ ಮಾಡ್ಬೇಕು ಅಂದ್ಕೊಂಡು ಅಷ್ಟೇ ಬೇಜಾರಾಗೋಯ್ತು. ಆಪೋಸಿಟ್ ಲೈನ್ ನೋಡಿ. ಜಸ್ಟ್ ಮಿಸ್ ಇನೋವಾ ಕಾರ್ಗೆ ಸೈಡ್ ಮಿರರ್ ಹೋಗಿರೋದು. ಈಗ ಬರ್ತಾರೆ. ಮೊದಲೇ ಸಿಂಗಲ್ ರೋಡ್ ಇದೆ, ಆರಾಮಾಗಿ ಬರೋದು ಬಿಟ್ಟು ಎಲ್ಲ ಮುಂದೆ ಬಂದ್ಬಿಟ್ಟಿರ್ತಾರೆ. ಈ ರೋಡ್ ಸ್ವಲ್ಪ ಫ್ರೀ ಇದೆ ಈಗ, ಏನೋ ಕ್ಲಿಯರ್ ಆಗಿದೆ. ಏನು ಪ್ರಾಬ್ಲಮ್ ಆಗಿದೆ ಅಂತ ನನಗೂ ಗೊತ್ತಿಲ್ಲ. ನೋಡಿ ಇಲ್ಲಿ ಬರೋದು ನೋಡಿ. ಊಸ್ ಅಂತಾರೆ ಈಗ ಇವ್ರು ನೋಡಿ. ಇವರು ಆ ಕಡೆ ಈ ಕಡೆ ಬರೋದು. ಅಪ್ಪ ಏನು ಕಾಮನ್ ಸೆನ್ಸ್ ಇಲ್ಲ ಗುರು. ಎದುರುಗಡೆ ಬರ್ಕೊಂಡು ಉದ್ದಕ್ಕೂ ಜಾಮ್ ಆಗಿದೆ. ಆ ಕಡೆ ಇಷ್ಟೊತ್ತು ಇದಾಗಿತ್ತು, ಹಾಫ್ ಆನ್ ಅವರಿಂದ. ನ್ಯಾಷನಲ್ ಟ್ರಾವೆಲ್ಸ್ ಏನೋ ಆಗಿದೆ ಇಲ್ಲಿ. ಎಷ್ಟು ಗುರು ಕಿಲೋಮೀಟ್ರ್ ಉದ್ದ ನೋಡಿ. ಮತ್ತೆ ಅವನ ಬಂದ ಈ ಕಡೆ. ಸ್ಯಾಮ್ ಟೂರಿಸ್ಟ್, ನಾನ್ ಎಸ್ ಸ್ಲೀಪರ್. ರೀಸನ್ ಏನಂತ ಕೊನೆಗೂ ಗೊತ್ತಾಗಲಿಲ್ಲ. 3 ಕಿಲೋಮೀಟರ್ಸು, ಆಲ್ಮೋಸ್ಟ್ 3 ಮೇಲೆ ಜಾಸ್ತಿನೇ ಆಗಿದೆ. ನೋಡಿ ಇವ್ರು ನೋಡಿ. ಇವ್ರು ಅಪ್ಪ ಇಲ್ಲಿ ಕ್ಲಿಯರ್ ಆಯಿತು ನೋಡಿ ಜಾಮು. ಆಲ್ಮೋಸ್ಟ್ 4 to 5 ಕಿಲೋಮೀಟರ್ಸ್ ಮೇಲೆ 1 ಅವರ್ ಆಯ್ತು ನೋಡಿ. 1 ಅವರ್ ಮೇಲೆ ಇನ್ನು 20+ ಕಿಲೋಮೀಟ್ರ್ ಇದೆ. ಅದನ್ನು ಯಾವಾಗ ಮುಟ್ತೀವೋ. ಇವ್ರ ವೆಬ್ಸೈಟಲ್ಲಿ 8:30 ಇದೆ ಕೋಳಿಕೋಡ್.
ಆಲ್ರೆಡಿ ಇಲ್ಲೇ 9:30 9:45 ಇದೆ. 9:40. ಏನೆಲ್ಲ ಪ್ಲ್ಯಾನ್ ಮಾಡಿದ್ದೆ, ಕೋಳಿಕೋಡ್ ವೀಡಿಯೋ ಮಾಡಬೇಕು ನೈಟ್ ರೈಡರ್ಸ್ ಅಂತ. ಎಲ್ಲ ಪ್ಲ್ಯಾನ್ ಕ್ಯಾನ್ಸಲ್ ಆಗುತ್ತೆ ಇವತ್ತು. ಕೋಳಿಕೋಡ್ ಸಾಕಾದಾಗ ಹೊಡ್ಕೊಂಬಂದ್ರೆ ಆಮೇಲೆ 21 ಕಿಲೋಮೀಟರ್ಸ್ನ ಗಾಡಿದೆ ನೋಡಿ. ಕೋಳಿಕೋಡ್ ಬಸ್ ಸ್ಟ್ಯಾಂಡ್, ಬೆಂಗಳೂರು ಗಾಡಿ ಹೊರಟಿದೆ. AC ಸ್ಲೀಪರು. ಕೋಳಿಕೋಡ್ ಮಲಪ್ಪುರಂ ಪಲಕ್ಕಾಡ್ ಬೆಂಗಳೂರು ಗಾಡಿ ಇದು. ಮುಂದೆ ಹೋಗ್ತಾ ಇರೋದು 10 ಗಂಟೆ ಗಾಡಿ. ಓಕೆ ಗಾಯ್ಸ್, ಈ ವ್ಲಾಗ್ ಇಲ್ಲಿ ಮುಗಿಸ್ತಾ ಇದ್ದೀನಿ.